ಮತದಾನ ಮಾಡದವರನ್ನ ಮತಪಟ್ಟಿಯಿಂದ ತೆಗೆದುಹಾಕಿ. ಸ್ವಾತಂತ್ರ್ಯ ಬಂದು 75 ವರ್ಷ ಆದ್ರೂ ಇನ್ನೂ ಎಂಥ ಜಾಗೃತಿ ಬೇಕು? ಮತ ಹಾಕದವರ ವಿರುದ್ಧ ಹಿರಿಯ ನಟ ಅನಂತ್ ನಾಗ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಗಡಿಯಲ್ಲಿ ಯೋಧರು ದೇಶಕ್ಕಾಗಿ ಪ್ರಾಣ ಕೊಡ್ತಾರೆ, ಜನರಿಗೆ ಮನೆಯಿಂದ ಹೊರಬಂದು ಒಂದು ವೋಟ್ ಮಾಡೋಕ್ಕಾಗಲ್ವಾ ಅಂತ ಆಕ್ರೋಶಭರಿತರಾಗಿ ಮಾತನಾಡಿದ್ದಾರೆ ನಟ ಅನಂತ್ ನಾಗ್ ಅವರು. ಯಾರು ನಿರಂತರವಾಗಿ ಮತ ಹಾಕೋದಿಲ್ವೋ ಅವರನ್ನ ಮತಪಟ್ಟಿಯಿಂದಲೇ ತೆಗೆದುಹಾಕಿ. ಮುಂದಿನ 1 ವರ್ಷದಲ್ಲಿ 75 ವರ್ಷಗಳಲ್ಲಿ ಆಗದ ಕೆಲಸ ಮಾಡಬೇಕು. ಇದನ್ನ ಹೊಸ ಸರ್ಕಾರದಿಂದ ನಾನು ನಿರೀಕ್ಷೆ ಮಾಡ್ತಾ ಇದ್ದೇನೆ ಅಂತ ಮತದಾನದ ಬಳಿಕ ಹಿರಿಯ ನಟ ಅನಂತ್ ನಾಗ್ ಅವರ ಹೇಳಿಕೆ ಇದು. ತುಂಬ ಸಮೇತರಾಗಿ ಬಂದಿದ್ರಿ. ಈ ಸಲದ ವೋಟನ್ನ ಅಬ್ಸರ್ವ್ ಮಾಡಿದ್ರೆ ಯೂತ್ಸ್ ಕಮ್ಮಿ ಆಗಿದೆ ವೋಟಿಂಗ್. ಪ್ರತಿ ಸಲ ಏನಾಗ್ತದೆ, ನಾನು ಪ್ರತಿ ಸಲ ಇದೇ ಆಗಿದೆ. ಕಳೆದ 4-5 ಚುನಾವಣೆಗಳು ಈಗ ನೀವು ಅವ್ರು ಮರ್ತು ಬಿಡಿ. ಯಾರು ಬಂದಿದ್ದಾರೆ ಅವರು ವಿಚಾರಿಸ್ಕೊಳ್ಳಿ. ಯಾರು ಬರಲಿಲ್ಲ, ವೋಟಿಂಗ್ ಪರ್ಸೆಂಟೇಜ್ ಕಮ್ಮಿ ಆಗಿದೆ. ಬರೋದಿಲ್ಲ, ಅವರು ಯಾರು ಬರೋದಿಲ್ಲ, ಯಾರು ಬರ್ತಾರೆ 2 o'clock ಯಾರು ಬರ್ತಾರೆ ಅವರನ್ನು ವಿಚಾರಿಸ್ಕೊಳ್ಳಿ. ಪ್ರತಿಯೊಂದು ಚುನಾವಣೆಯಲ್ಲಿ ಯಾರು ಬರೋದಿಲ್ಲ ಅವ್ರ ಬಗ್ಗೆ ಮಾತಾಡಿ. ಯಾಕೆ ಮಾತಾಡಬೇಕು? ಅವರನ್ನು ಕಳೆದ ಚುನಾವಣೆಯಲ್ಲಿ ವೋಟ್ ಮಾಡಿದ್ದಾರೆ ನೋಡಿ, ಈ ಚುನಾವಣೆಯಲ್ಲಿ ಲಿಸ್ಟ್ ಡಿಲೀಟ್ ದರ್ ನೇಮ್ ಫ್ರಮ್ ದ ಲಿಸ್ಟ್. ಇವನು ಶಿಕ್ಷೆನೇ ಇಲ್ಲ. ಅದ್ರ ಪಾಡಿಗೆ ಏನು ಎಷ್ಟು ಇನ್ನೇನು ಮಾಡಬೇಕು? ಅಲ್ಲಿ ದೇಶಕ್ಕೋಸ್ಕರ ಪ್ರಾಣದ ಬಲಿ ತ್ಯಾಗ ಮಾಡೋರು ಜವಾನರಿದ್ದಾರೆ. 5 ವರ್ಷಕ್ಕೆ 1 ಸಲ ಮತದಾನಕ್ಕೆ ಹೋಗಿ ಬನ್ನಿ ಅಂತಂದು ಬರೋದೇ ಇಲ್ಲ ಅಂದ್ರೆ ಪದೇ ಅಂಥವ್ರನ್ನ ಲಿಸ್ಟಿಂದ, ಇಲೆಕ್ಟೋರಲ್ ಲಿಸ್ಟಿಂದ ಡಿಲೀಟ್ ಮಾಡಬೇಕು. ಇದು ಅವ್ರ ಬಗ್ಗೆನೇ ಮಾತಾಡೋದು. ಕಡ್ಡಾಯ ಮತದಾನ ಜಾರಿಗೆ ಬರಬೇಕಲ್ವ ಸರ್? ಯಾರು ಬರೋದಿಲ್ಲ ಅವರ ಹೆಸರು ಕಡ್ಡಾಯ. ಇದು ಯಾವುದು ಕಡ್ಡಾಯದ ಪ್ರಶ್ನೆ ಅಲ್ಲ. ಇದು ಅವರವರು ಇದು ಪ್ರಜಾಪ್ರಭುತ್ವ ಒಂದು ಒಪ್ಪಿದ್ಮೇಲೆ ಎಲ್ಲರೂ ಅದರಲ್ಲಿ ಭಾಗಿಯಾಗಬೇಕು. ಪದೇ ಅದೇ ಆದಾಗ ನಾವು ಬಂದಾಗಲ್ಲ, ಯಾರು ಬಂದಿಲ್ಲ ಅವ್ರ ಬಗ್ಗೆನೇ ಮಾತಾಡೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.